ಹತ್ತೂರು ಒಡೆಯನಿಗೆ ಯಾಕೋ ಚಿತ್ತು ಬಂದು ಹೆಣ್ಣಿನಿಂದ ಹವಾಮಾನ ಪ್ರೇಮದೋಟ ಮಾಡಲು ಬಂದ ಈ ಕಾಮರಾಜನ ಕೆನ್ನೆಗೆ ಬಳೆದು ಗಾಯ ಮಾಡಿದ ಯಾಗು ಅಂಬಲದಿಂದ ಚುಂಬಿಸಲು ಹೋದ ನೀ ಮಾಡಿದ ಅವಮಾನಕ್ಕೆ ಜೀವನ ಬಿಡಿ ನೀ ಕೊರಗಿ ಕೊರಗಿ ಸಾಯಬೇಕು. ಅದನ್ನು ಕಂಡು ನಾನು ಸಂತೋಷದಿಂದ ನಗಬೇಕು. ಇಲ್ಲದೆ ಹೋದರೆ ನನ್ನ ಸೇಳಿಗೆಯನ್ನು ಬೆಲೆ ನೋಡು ಜೈರಾಜ್, ಆ ದೀಪಾಳನ್ನು ಹಿಡಿದು ತರಲು ಸಂಚನ್ನು ರೂಪಿಸು. ನಂತರ ಅವಳನ್ನೆಲ್ಲ ನಾನೇ ಎಂದು ಈ ಸಮಾಜಕ್ಕೆ ನಿರೂಪಿಸುತ್ತೇನೆ. ಇದು ಎಷ್ಟೊತ್ತಿನ ಕೆಲಸ ಬಾಸ್? ನಾನು ಈಗಲೇ ಹೋಗಿ ನನ್ನ ಆಳುಗಳನ್ನು ಕಳಿಸಿ ಅವಳು ಒತ್ತು ತಂದು ನಿಮ್ಮ ಪಲ್ಲಂಗದ ಮೇಲೆ ಹಾಕುತ್ತೇನೆ. ಆಗ ಅವಳು ನಿಮ್ಮ ಚರಣದಾಸಿ. ಅದು ನಿನ್ನ ಕನಸು ಜಯರಾಜ್. ಅವಳೀಗ ಗಾಯಗೊಂಡ ಹುಲಿ ಅಂತಾಗಿದ್ದಾಳೆ. ಇದೇ ನೋಡಿನ ಮಾತಿನ ಅರ್ಥ. ನಾನು ಮನಸ್ಸು ಮಾಡಿದರೆ ನನಸಾಗದ ಕಾರ್ಯ ಯಾವುದಿದೆ ಈ ಊರಿನಲ್ಲಿ? ಅದು ನಿಜ ಕಾಳಿಂಗ, ನಾನು ಹೇಳಿದ್ದು ಹಾಗಲ್ಲ. ಅವಳನ್ನು ಮದುವೆಯಾಗುವ ಆ ಪ್ರಕಾಶ್ ಈಗ PSI ಹುದ್ದೆಗೆ ಆಯ್ಕೆಯಾಗಿದ್ದಾನೆ. ಈ ವಿಷಯ ಅವನಿಗೆ ಗೊತ್ತಾದರೆ ನಿನ್ನ ಪರಿಣಾಮ ಏನಾಗುತ್ತದೆ ಎಂದು ಆಲೋಚಿಸು. ಆ ಹುದ್ದೆಯನ್ನು ದಕ್ಕಿಸಿಕೊಳ್ಳಬೇಕಾದರೆ ಅದು ಅವನ ತಿರುಕನ ಕನಸು. ಅಂದರೇನು ಕಾಳಿಂಗ, ಸ್ವಲ್ಪ ವಿವರವಾಗಿ ಹೇಳು. ಹೇಳುತ್ತೇನೆ ಕೇಳಿ. ನೋಡು,
ಆ ಹುದ್ದೆ ಅವನಿಗೆ ದಕ್ಕಬೇಕಾದರೆ ಅವನು 15 ಲಕ್ಷ ಲಂಚ ಕಕ್ಕಬೇಕು. ಅಷ್ಟೊಂದು ಹಣ ಅವನೆಲ್ಲಿದ್ದ ತರುತ್ತಾನೆ? ನೀನೇ ಹೇಳು. ವಾವ್, ಸಿಕ್ಕಿತು ನಮಗೊಂದು ಚಾನ್ಸ್. ಇದೇ ಅವಕಾಶವನ್ನು ಪಡೆದುಕೊಂಡು ಆ ಪ್ರಕಾಶನ ಚಿತ್ತವನ್ನು ನಮ್ಮತ್ತ ಸೆಳೆಯಲೇಬೇಕು. ಏ ಗೋವನ ಮನೆ ಆಸ್ತಿ ಪತ್ರಗಳೆಲ್ಲ ನಿಮ್ಮ ಬಳಿ ಇವೆ ಅಲ್ಲ ಬಾಸ್? ಏ ರವಿ, ಹೇಗಾದರೂ ಮಾಡಿ ಆ ಪ್ರಕಾಶನನ್ನು ನನ್ನ ಮಾತು ಕೇಳುವಾಗೆ ಪ್ಲಾನ್ ಮಾಡು. ಇಲ್ಲದೆ ಹೋದರೆ ನಾಳೆ ಅವನು ನಮ್ಮ ವ್ಯವಹಾರಕ್ಕೆ ಕಲ್ಲು ಹಾಕ್ತಾನೆ. ಅಷ್ಟೇ ಅಲ್ಲ, ಅವನ PSI ಹುದ್ದೆ ಸಿಕ್ಕರೆ ನಮಗೆ ಎದುರಾಳಿಯಾಗಿ ನಮ್ಮ ವ್ಯವಹಾರಕ್ಕೆ ಮುಳ್ಳಾಗುತ್ತಾನೆ. ಅದರ ಬಗ್ಗೆ ಚಿಂತೆ ಬಿಡು ಕಾಳಿಂಗ, ಅದಕ್ಕೊಂದು ಪ್ಲಾನ್ ನಾನು ಹಾಕುತ್ತೇನೆ. ಆ ರಾಮನು ಬಿಟ್ಟ ಬಾಣ ಒಂದು ವೇಳೆ ಗುರಿ ತಪ್ಪಬಹುದು, ಆದರೆ ಈ ಲಾಯರ್ ರವಿ ಹಾಕುವ ಪ್ಲಾನ್ ಮಿಸ್ ಆಗೋ ಚಾನ್ಸ್ ಇಲ್ಲ. ಏನದು ರವಿ? ಹೆಣ್ಣನ್ನು ಒನ್ನನ್ನು ಹಣ್ಣಾದ ಫಲಗಳನ್ನು ಕಣ್ಣಿಂದ ಕಂಡು ಮನದಲ್ಲಿ ಬಯಸಿದ ಹಣ್ಣುಗಳು ಯಾರಂತ ಆ ಸರ್ವಜ್ಞ ಕವಿ ಹೇಳಿಲ್ಲವೇ? ಅಂದರೆ ಅದು ಏನು ಮಾತು, ನಿಮ್ಮ ಮಾತು ಹೇಳಿಲ್ಲ ಯಾರ್? ಆ ಪ್ರಕಾಶನಿಗೆ PSI ಹುದ್ದೆಗೆ ಬೇಕಾದ ಹಣ ನೀಡುತ್ತೇವೆ ಎಂದು ನಂಬಿಸಿ ಅವನ ಮನಸ್ಸನ್ನು ಕೆಡಿಸಿ ನಾವು ಹೇಳಿದಂತೆ ಕೇಳುವ ಹಾಗೆ ಮಾಡಿಬಿಡೋಣ. ಆಗ ಅವರು ನಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯುವ ಕೀಲುಗೊಂಬೆ. ಇದೇ ಸಮಯವನ್ನು ಬಳಸಿಕೊಂಡು ರೂಪಾಳ ಜೊತೆ ಆ ಪ್ರಕಾಶನ ಮದುವೆ ಮಾಡಿಬಿಡೋಣ. ಹೇಗಿದೆ ನನ್ನ ಐಡಿಯಾ? ವೆರಿ ಗುಡ್ ರವಿ, ವೆರಿ ಗುಡ್. ನನ್ನ ದಾರಿಗೆ ಮುಳ್ಳಾಗಿದ್ದ ಶಿವಣ್ಣನ ಬಾಳಿಗೆ ಕೊಳ್ಳಿ ಇಡುವುದೇ ನನ್ನ ಬಯಕೆ. ನೋಡು, ಇದಕ್ಕೆ ಆ ರೂಪ ಒಪ್ಪಬೇಕಲ್ಲ. ಡೋಂಟ್ ವರಿ ಬಾಸ್, ಅವಳನ್ನು ನಾನು ಒಪ್ಪಿಸುತ್ತೇನೆ. ಏಕೆಂದರೆ ಎಲ್ಲೋ ಇದ್ದ ನಮ್ಮನ್ನು ಇಲ್ಲಿಗೆ ತಂದು ನಮಗೊಂದು ಹುದ್ದೆ ನೀಡಿ ಈ ಮನೆಯಲ್ಲಿ ನಮಗೊಂದು ಅವಕಾಶ ಕೊಟ್ಟಿದ್ದೀರಿ. ಅಂದ ಮೇಲೆ ನಾನು ಇಷ್ಟು ಮಾಡುತ್ತಿದ್ದರೆ ಹೇಗೆ? ಈ ರೂಪ ಎಂದಿದ್ದರು ಆ ಪ್ರಕಾಶನ ಮಡದಿ, ರೂಪ ಎಂದಿದ್ದರು ಆ ಪ್ರಕಾಶನ ಮಡದಿ. ಹಾಗಾದರೆ ಆ ದೀಪ ಕಾಳಿಂಗನ ತಾಳಕ್ಕೆ ತಕ್ಕಂತೆ ಕುಣಿಯುವ ನಾಟ್ಯ ಮಯೂರಿ ರಕ್ತ ಮಂದಿರ. ಅದು ಈ ಜನ್ಮದಲ್ಲಿಯೇ ಸಾಧ್ಯವಿಲ್ಲ ಅಂತ ತಿಳ್ಕೊ ಮಿಸ್ಟರ್ ಜಯರಾಜ್. ನೀವು ಹೇಳಿದಂತೆ ನಿಮ್ಮ ತಾಳಕ್ಕೆ ಕುಣಿಯಲು ನನಗೇನು ಹುಚ್ಚು ಹಿಡಿದಿಲ್ಲ. ರೂಪ, ಯಾರ ಮುಂದೆ ನಿಂತು ಮಾತಾಡ್ತೆಂದು ಪರಿಜ್ಞಾನ ಇದೆ ನಿನಗೆ? ಇವರು ಯಾರು ಗೊತ್ತೇ? ಗೊತ್ತು, ಈ ಊರಿನ ದುಷ್ಟ ದುಶ್ಯಾಸನ, ಈ ಕಲಿಯುಗದ ಕೀಚಕ. ಅಷ್ಟೇ ಅಲ್ಲ, ಬಡವರ ಬಾಳಿಗೆ ನರ ರಾಕ್ಷಸ. ನನ್ನೆದುರಿಗೆ ಮಾತನಾಡುವಷ್ಟು ಸೊಕ್ಕೆ ನಿನಗೆ? ನೀನು ತಿನ್ನುವ ಅನ್ನ, ಉಡುವ ಬಟ್ಟೆ ನಾನು ನಿನಗೆ ಕೊಟ್ಟ ಭಿಕ್ಷೆ. ಅದು ಅಲ್ಲದೆ ನನ್ನ ಪರ್ಸನಲ್ ಸೆಕ್ರೆಟರಿನಾಗಿ ಮಾಡಿಕೊಂಡಿದ್ದು ಯಾತಕ್ಕೆ ಗೊತ್ತೇ? ನಾನು ಹೇಳಿದಂತೆ ಕೇಳಿಕೊಂಡು ಬಿದ್ದಿರಲು. ಓಹೋ, ಹೌದಾ? ಹಾಗಾದ್ರೆ ಕುರಿ ಮರಿಗೆ ಕೊರಳಿಗೆ ಹಾರ ಹಾಕಿ ಅದನ್ನ ಬಲಿ ಕೊಡುವ ಹಾಗೆ ನನ್ನನ್ನ ನೀವು ಉಪಯೋಗಿಸಿಕೊಳ್ತಾ ಇದ್ದೀರೇನು? ನೋಡಿ, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಕೇಳಿ. ಈಗಾಗ್ಲೇ ನಾನು ಒಬ್ಬರನ್ನ ಮನಸಾರೆ ಪ್ರೀತಿಸ್ತಾ ಇದ್ದೇನೆ. ಅಷ್ಟೇ ಯಾಕೆ, ಅವರನ್ನೇ ಮದುವೆ ಮಾಡ್ಕೋಬೇಕಂತ ನಿರ್ಧಾರನು ಮಾಡಿದ್ದೇನೆ. ಮನಸ್ಸೊಬ್ಬರಿಗೆ, ದೇಹ ಇನ್ನೊಬ್ಬರಿಗೆ ಕೊಡಲು ನಾನೇನು ಹಾಗಲ್ಲ ಹೆಣ್ಣಲ್ಲ. ನಾನೊಬ್ಳು ಆರ್ಯ ಕುಲದ ಆದರ್ಶ ನಾರಿ. ಆರ್ಯ ಕುಲದ ನಾರಿ, ನನ್ನ ಮಾತು ಕೇಳೋ ಒಂದು ಸಾರಿ. ನೀನು ಪ್ರಕಾಶನನ್ನು ಮದುವೆಯಾಗಲು ಒಪ್ಪಿದರೆ ನಿನ್ನ ಪ್ರಾಣ ಉಳಿಯುತ್ತೆ ಮತ್ತು ನಿನ್ನ ಪ್ರಿಯಕರನ ಪ್ರಾಣ ಉಳಿಯುತ್ತೆ.
ಇಲ್ಲದಿದ್ದರೆ ನಾನು ಮಾತನಾಡಲ್ಲ, ನನ್ನ ಬಂದೂಕು ಮಾತನಾಡುತ್ತೆ. ನೋಡು, ನೀನು ನನ್ನ ಮಾತಿನಂತೆ ಒಪ್ಪೋದಾದರೆ ನನ್ನ ಆಸ್ತಿಯಲ್ಲಿ ನಿನಗೆ ಅರ್ಧ ಪಾಲು. ಯೋಚನೆ ಮಾಡು. ಹೇ ಕಾಳಿಂಗ, ನಾನು ಹೇಳ್ತೀನಿ, ಇಲ್ಲಿ ನೀನು ಮೊದಲು ಕೇಳು. ಆ ನಿನ್ನ ಆಸ್ತಿ ಅಂತಸ್ತು ನನ್ನ ಪ್ರಿಯಕರ ಮೆಟ್ಟು ಬಿಟ್ಟ ಹರಕು ಚಪ್ಪಲಿಯ ಸಮ. ಯಾರ ಮುಂದೆ ನಿಂತು ಮಾತಾಡ್ತೀವಿ ಅನ್ನೋದು ಪರಿಜ್ಞಾನ ಇದೆ ನನಗೆ. ಇರಲಿ ಬಿಡು ಜಯರಾಜ್, ಅವಳಿನ್ನು ಹಸುಗೂಸು. ಅವಳೇನೇ ಮಾತನಾಡಿದರೂ ನಮ್ಮ ವರ್ಚಸ್ಸೇನು ಕಡಿಮೆಯಾಗುವುದಿಲ್ಲ. ಯಾರೊಂದಿಗೆ ಹೇಗೆ ಮಾತನಾಡಬೇಕು, ಯಾರಿಗೆ ಹೇಗೆ ಬೆಲೆ ಕೊಡಬೇಕು ಎಂಬುದು ನನಗೂ ಚೆನ್ನಾಗಿ ಗೊತ್ತು. ಜಾಣನಿಗೆ ಮಾತಿನ ಪೆಟ್ಟಾದ್ರೆ ನಿನ್ನಂಥ ಕತ್ತೆಗೆ ಲತ್ತೆ ಪೆಟ್ಟು. ನಿನ್ನ ಕೊಬ್ಬು ಅತಿ ಆಯಿತು. ಇನ್ನೊಂದು ಮಾತು ಹೆಚ್ಚಿಗೆ ಮಾತನಾಡಿದರೆ ನನ್ನ ಬಂದೂಕಿಗೆ ಬಲಿಯಾಗ್ತೀಯಾ? ಹುಷಾರ್. ನೋಡು, ಕೂಲ್ ಡೌನ್ ಮಿಸ್ಟರ್ ಕಾಳಿಂಗ, ಕೂಲ್ ಡೌನ್. ಮಾತಿಗೆ ಮಾತು ಬೆಳೆಸಿದರೆ ಏನು ಪ್ರಯೋಜನವಿಲ್ಲ. ರೂಪಾ, ನೀನು ಒಳಗಡೆ ನಡೆಯಮ್ಮ. ಈಗೇನು ಮಾಡುವುದು ಬಾಸ್? ನಮ್ಮ ಕಾರ್ಯ ಎಲ್ಲ ಉಲ್ಟಾ ಹೊಡ್ತಾ ಇದ್ದಾವಲ್ಲ. ನೋಡು ಜಯರಾಜ್, ನೀನೇನು ಪ್ಲಾನ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರೂಪ ಪ್ರಕಾಶನನ್ನು ಕೈ ಹಿಡಿಯಬೇಕು ಅಷ್ಟೇ. ಆಗಲಿ ಬಾಸ್, ಅವಳಿಗೆ ನಾನು ಬುದ್ಧಿ ಹೇಳ್ತೇನೆ. ಅವಳು ಹೇಗೆ ಒಪ್ಪೋದಿಲ್ಲ ನಾನು ನೋಡ್ತೇನೆ. ಹಾ, ನಾನು ಸ್ವಲ್ಪ ಎಸ್ಟೇಟ್ ಕಡೆ ಹೋಗಿ ಬರ್ತೇನೆ. ನೋಡು ರವಿ, ಹಗ್ಗವೇ ಆವಾಗಿನ ಮೆದುಳಿಗೆ ಬಂದು ನಿಂತಿತ್ತು. ಇಲ್ಲಿ ಕೇಳು, ನೀನೇನು ಪ್ಲಾನ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಪ್ರಕಾಶನನ್ನು ನನ್ನ ಮನೆಗೆ ಕರೆದುತ್ತಾ ತೆಗೆದುಕೋ ಅಡ್ವಾನ್ಸ್. ಓಕೆ ಮೈ ಡಿಯರ್ ಫ್ರೆಂಡ್, ಕಾದು ನೋಡು ಈ ಲಾಯರ್ ರವಿಯ ಚಾಣಾಕ್ಷತೆ. ನಾನು ಬರ್ತೇನೆ. ಶಿವಣ್ಣ, ನೋಡು ನಿನಗೊಂದು ಮೊದಲನೇ ಬಾಳು. ನಾ ಬಿಟ್ಟ ಬಾಳ ನಿನ್ನ ಎಲೆಯನ್ನು ಸಿಡಿ, ನಿನ್ನ ಮನೆಯನ್ನು ಮುರಿದು ಒಂದು ಸೇರುತ್ತಿದೆ ನನ್ನ ಬತ್ತಳಿಕೆಯನ್ನು. ದೀಪ, ಈ ಕಾಳಿಂಗನ ಕಾಮಿನಿ ಏನು ನಿನ್ನ ರೂಪ, ಏನು ನಿನ್ನ ಲಾವಣ್ಯ. ಯೌವನದ ಐಸಿರಿಯಾದ ನೀನು ನನ್ನ ಬಲಾದರೆ ನನ್ನ ಬದುಕೇ ಧನ್ಯ.
ಚೆಲುವೆ ಬಾ. ವಸಂತ ಮಾತದಿ ಕೋಗಿಲೆ ಹರ್ಷ ತಾಳದಿ ಮಿಲನಕ್ಕೆ ಅದು ಜರ ಪ್ರಥಮ
ಇದು ಕನಸ ಇಲ್ಲಿಲ್ಲ, ಇದು ನನಸಾಗಲೇಬೇಕು. ಇಡೀ ಊರನ್ನೇ ಮರಳು ಮಾಡುವ ಈ ಜಲದಂಡ ಕಳ್ಳನಿಗೆ ಅಸಾಧ್ಯ ಎಂಬುದು ಯಾವುದು ಇಲ್ಲ. ಇಲ್ಲಿ ನಾನು ಸುಮ್ಮನಿದ್ದರೆ ಎಲ್ಲವೂ ಕ್ಷೇಮ. ಇಲ್ಲದಿದ್ದರೆ ಎಲ್ಲವೂ ನಿರ್ನಾಮ. ಹೇ